ಬೇಕು ಬೇಕೇ ಬೇಕು ಬೇಕೇ ಬೇಕು ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಸರ್ಕಾರ ಒಂದೇ ಸರ್ಕಾರ ಸರ್ಕಾರ ಒಂದೇ ಸರ್ಕಾರ ಬೇಕೇ ಬೇಕು ಬೇಕೇ ಬೇಕು ಗೆದ್ದೇ ಗೆಲ್ತೀವಿ ಗೆದ್ದೇ ಗೆಲ್ಲುತ್ತೆ ಗೆದ್ದೇ ಗೆಲ್ಲುತ್ತೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ನಾವು ಈಗ ಜೈ ಭೀಮ್ ಜೈ ಭೀಮ್ ಈ ವೇದಿಕೆ ಮೇಲೆ ನೆರೆದಿರುವಂತ ಎಲ್ಲ ನನ್ನ ಆತ್ಮೀಯ ಸ್ವಾಮೀಜಿಗಳು ಮತ್ತೆ ಈ ಜಿಲ್ಲೆಯಿಂದ ಸುಮಾರು ಹೋರಾಟಗಾರರು ಬಂದಿದ್ದಾರೆ. ಅದೇ ರೀತಿಯಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಸುಮಾರು ನಾಯಕರು ಬಂದಿದ್ದಾರೆ. ಕಾರಣ ಇಷ್ಟೇ, ಯಾಕೆ ಬರ್ಬೇಕಂತ ಹೇಳಿದ್ರೆ ಇವತ್ತು ಒಳ ಮೀಸಲಾತಿಯಲ್ಲಿ ನಮ್ಗೆ ಅನ್ಯಾಯ ಆಗಿದೆ. ಯಾವ ರೀತಿ ಅನ್ಯಾಯ ಆಗಿದೆ ಅಂತ ಸರ್ಕಾರದವ್ರು ಗೊತ್ತಿಲ್ಲ ಅಂತ ಕಾಣಿಸ್ತೈತೆ. 2011ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಸರ್ವೆ ಮಾಡಿದಾಗ 11,19,315 ಅಂಕಿಅಂಶ ಕೊಟ್ಟಿರ್ತಾರೆ. 15 ವರ್ಷ ಕಳೆದ ನಂತರ ಇವಾಗ ಸರ್ವೆ ಮಾಡ್ತಾ ಇದ್ದಾರೆ. ಈ ಸರ್ವೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಸರ್ಕಾರದಲ್ಲಿ ಅದೇ 11,29,000 ಜನ ಸೋಲಿಸ್ತಾ ಇದ್ದಾರೆ. ಆದ್ರೆ 9,000 ಜನಸಂಖ್ಯೆ ಮಾತ್ರ ಗುರುತಿಸಿದ್ದಾರೆ. ಯಾಕೆ ನಮ್ಮ ಜನ ಏನಾದ್ರು ಒಳ ಮೀಸಲಾತಿಯಲ್ಲಿ ಇವತ್ತು ಕೆಲವು ಕುತಂತ್ರದಿಂದ ಕೆಲವು ಮಿನಿಸ್ಟರ್ಗಳು MLAಗಳು ಕುತಂತ್ರದಿಂದ ಇವತ್ತು ನಮ್ಮ ಸಮುದಾಯವನ್ನು ಕಡೆಗಣಿಸಿದ್ದಾರೆ, ಗುರುತಿಸಿಲ್ಲ. ಯಾಕಂದ್ರೆ ಹೆಚ್ಚಿಗೆ ಸಮುದಾಯ ನಮ್ಮ ಗುರುತಿಸಿದರೆ ನಮಗೆ ಹೆಚ್ಚಿಗೆ ಮೀಸಲಾತಿ ಕೊಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಸಮುದಾಯನ ಗುರುತಿಸಲಿಲ್ಲ. ಎಡಗೈನವರು ಏನಿದ್ದಾರೆ ಇವತ್ತು 30 ಲಕ್ಷ ಜನ ಏನಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಬಲಗೈನವರು 30 ಲಕ್ಷ ಜನ ಏನಿದ್ದಾರೆ. ಆದ್ರೆ ನಮ್ಮ ಸಮುದಾಯ ಕೂಡ ಅಷ್ಟೇ ಇದೆ. ನೀವು ಸರ್ವೆ ಮಾಡಿ, ಮರು ಸರ್ವೆ ಮಾಡಿ, ಇಲ್ಲ ಅಂದ್ರೆ ನಿಮ್ಗೆ ದುಡ್ಡು ಖರ್ಚಾಗುತ್ತೆ, ಸರ್ಕಾರಕ್ಕೆ ಲಾಸ್ ಆಗುತ್ತೆ ಅಂತ ಅನ್ನೋದಾದ್ರೆ ಒಂದು ಆಪ್ ಅನ್ನು ಬಿಡುಗಡೆ ಮಾಡಿ. ಯಾವ ರೀತಿ ಆಪ್ ಅನ್ನು ಬಿಡುಗಡೆ ಮಾಡ್ತೀರಂದ್ರೆ ಆಧಾರ್ ಕಾರ್ಡು, ಪಾನ್ ಕಾರ್ಡು, ರೇಷನ್ ಕಾರ್ಡು, ಜಾತಿ ಪ್ರಮಾಣ ಪತ್ರ ಯಾವ ರೀತಿ ಮಾಡಿದ್ದೀರಾ ಅದೇ ರೀತಿಯಲ್ಲಿ ಒಂದು ಆಪ್ ಅನ್ನು ಬಿಡುಗಡೆ ಮಾಡಿ. ಆ ಆಪ್ ಅಲ್ಲಿ ನಮ್ಮ ಸಮುದಾಯ ಹೊರಗಡೆ ವಲಸೆ ಹೋಗುವಂತ ಜನ ಯಾವತ್ತೋ ಬರ್ತಾರೆ, 6 ತಿಂಗಳಿಗೆ 3 ತಿಂಗಳು ಒಂದ್ಸರಿ ಬರ್ತಾರೆ. ಅವರು ಸರ್ವೆ ಮಾಡಿದಂತ ಸಂದರ್ಭದಲ್ಲಿ ಸರ್ವೆ ನ್ಯಾಯವಾದ ರೀತಿ ಆಗಿಲ್ಲ. ಒಂದು ಆಪ್ ಅನ್ನು ಬಿಡುಗಡೆ ಮಾಡಿದ್ರೆ ಅವರು ಎಲ್ಲೇ ಹೋಗಿರ್ಲಿ, ಕೂಲಿಗೆ ಹೋಗಿರ್ಲಿ, ಹೊರ ರಾಜ್ಯಗಳಿಗೆ ಹೋಗಿರ್ಲಿ, ಬಂದ ಮೇಲೆ ಅವರು ನಿರಂತರವಾಗಿ ಅದು ಆಪ್ ಬಿಡುಗಡೆ ಆಗಿದ್ರೆ ಆಪ್ ಅಲ್ಲಿ ಯಾವಾಗ ಬೇಕಾದ್ರೂ ಸೇರಿಸ್ತಾರೆ. ಆಗ ಲೆಕ್ಕ ಕರೆಕ್ಟ್ ಆಗಿ ಸಿಗುತ್ತೆ. ಈಗ ನಾವು ಒತ್ತಾಯ ಮಾಡೋದೇ ನಮ್ಗೆ ಬೇಕಾಗಿಲ್ಲ. ಸರ್ಕಾರನ ಒತ್ತಾಯ ಮಾಡಿ ನಮ್ಮದು ಮಾಡಿ ನಮ್ದು ಅನ್ಯಾಯ ಆಗೈತೆ ಅಂತ ಎಷ್ಟು ಹೋರಾಟ ಮಾಡಬೇಕು. ನಮ್ಮ